ಸಿದ್ಧಕರ್ಮಿ ಶ್ರೀ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯ ವಿರುದ್ಧ ಕುಮಾರ ಕೆಂಡ ಕಾರ್ತಿದ್ದಾರೆ. ಮೂಡ ಕೊಚ್ಚೆಯ ಗಮನ ಬೇರೆಡೆ ಸೆಳೆಯುವಂತ ಹುನ್ನಾರ ಆಗ್ತಾ ಇದೆ. ನಿಮ್ಮ ಹುನ್ನಾರ ನನಗೆ ಅರ್ಥವಾಗುತ್ತೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಈಗ ಕೆಂಡಾಮಂಡಲವಾಗಿದ್ದಾರೆ. ಅಧಿಕಾರದಲ್ಲಿ ಉಳಿದು ಲೂಟಿ ಹೊಡೆಯೋ ನಿಮ್ಮ ದನದಾಹ ಅಂತ ಹೇಳಿದ್ದಾರೆ. ನಿಮ್ಮ ಹಪಾಹಪಿಯನ್ನ ಅರ್ಥ ಮಾಡ್ಕೊಳ್ಳಬಲ್ಲೆ ನಾನು. ಕಳ್ಳನ ಜಾಗದಲ್ಲಿ ನಿಂತು ಊರಿಗೆಲ್ಲ ಗೀತೆ ಬೋಧಿಸುವವರು ನೀವು ಅಂತ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮ ಪ್ರಬದ್ಧ ಎಂತ ಕೀಳು ಮಟ್ಟಕ್ಕೆ ಇಳಿದಿದೆ ಗೊತ್ತಾಗ್ತಾ ಇದೆ. ಎಷ್ಟೇ ಆದ್ರೂ ನೀವು ಸಕಲ ಕಲೆಗಳ ಸಿದ್ಧಕರ್ಮಿ ಸಿದ್ದರಾಮಯ್ಯನವರೇ ಅಂತ ಹೇಳಿದ್ದಾರೆ. ಇಂಥ ಗಲೀಜು ಕೆಲಸ ನಿಮಗೆ ಬೆಣ್ಣೆಯಿಂದ ಬಂದ ವಿದ್ಯೆಯಂತೆ. ನಕಲಿ ಕಂಪನಿಗೆ 550 ಎಕರೆ ಮಂಜೂರು ಮಾಡಿದ್ದೇನೆ ಅಂತ ಬೊಗಳೆ ಬಿಟ್ಟಿದ್ದೀರಿ. 550 ಎಕರೆ ಮಂಜೂರು ಮಾಡಿದ್ದೇನೆ ಬೊಗಳೆ ಬಿಟ್ಟಿದ್ದೀರಿ ನೀವು ಅಂತ ಕಿಡಿಕಾರಿದ್ದಾರೆ. ಪಲಾಯನ ಮಾಡೋದು ನನ್ನ ಜಾಯಮಾನದಲ್ಲೇ ಇಲ್ಲ ಅಂತ ಎಚ್.ಡಿ.ಕೆ ಕಿಡಿಕಾರಿದ್ದಾರೆ. ವರದಿಯನ್ನ ಉಪ್ಪಿನಕಾಯಿ ಹಾಕಿ ಚಪ್ಪರಿಸುವ ದೈನೇಸಿ ಸ್ಥಿತಿ ನಿಮಗೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನೋ 40 ವರ್ಷಗಳ ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಇಲ್ಲವೆನ್ನುವಂತ ನೀವು ಸಿದ್ದರಾಮಯ್ಯನವರೇ ವೈಟ್ನರ್ ಉಜ್ಜಿ ಕಪ್ಪು ಚುಕ್ಕೆ ತೆಗೆಯುವ ವ್ಯರ್ಥ ಪ್ರಯತ್ನ ಮಾಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಹಿಗ್ಗಾಮುಗ್ಗಾ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಹಿಗ್ಗಾಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರಿದ್ದಾರೆ. ಏನೋ ತಮ್ಮ ಎಕ್ಸ್ ನಲ್ಲಿ ಸಿದ್ಧಕರ್ಮಿ ಶ್ರೀ ಸಿದ್ದರಾಮಯ್ಯನವರೇ ಅಂತ ಶುರು ಮಾಡಿ ಅವರ ವಿರುದ್ಧ ಕುಮಾರಣ್ಣ ಕೆಂಡ ಕಾರ್ತಿದ್ದಾರೆ. ಮೂಡ ಕೊಚ್ಚೆಯ ಗಮನವನ್ನ ಬೇರೆಡೆ ಸೆಳೆಯುವಂತ ಹುನ್ನಾರ ಆಗ್ತಾ ಇದೆ. ನಿಮ್ಮ ಹುನ್ನಾರ ನನಗೆ ಅರ್ಥ ಆಗತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರ್ತಿದ್ದಾರೆ. ಇನ್ನು ಅಧಿಕಾರದಲ್ಲೇ ಉಳಿದು ಲೂಟಿ ಹೊಡೆಯೋ ನಿಮ್ಮ ದನದಾಹ, ನಿಮ್ಮ ಹಪಾಹಪಿಯನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಕಳ್ಳನ ಜಾಗದಲ್ಲಿ ನಿಂತು ಊರಿಗೆಲ್ಲ ಗೀತೆಯನ್ನ ಬೋಧಿಸ್ತಿದ್ದೀರಾ ನೀವು ಅಂತ ಸಿಎಂ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ. ನಿಮ್ಮ ಪ್ರಬದ್ಧ ಎಂತ ಕೀಳು ಮಟ್ಟಕ್ಕೆ ಇಳಿದಿದೆ ಅಂತ ನನಗೆ ಅರ್ಥ ಆಗ್ತಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನು ಎಷ್ಟೇ ಆದ್ರೂ ಕೂಡ ನೀವು ಸಕಲ ಕಲೆಗಳ ಸಿದ್ಧಕರ್ಮಿ. ಇಂಥ ಗಲೀಜು ಕೆಲಸ ನಿಮಗೆ ಬೆಣ್ಣೆಯಿಂದ ಬಂದಂತ ವಿದ್ಯೆ ಅಂತ ಹೇಳಿದ್ದಾರೆ. ಇನ್ನೀಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ 550 ಎಕರೆ ಜಾಗವನ್ನ ಮಂಜೂರು ಮಾಡಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ನಕಲಿ ಕಂಪನಿಗೆ 550 ಎಕರೆ ಮಂಜೂರು ಮಾಡಿದ್ದೀನಿ ಅಂತ ಬೊಗಳೆ ಬಿಡ್ತಿದ್ದೀರಾ. 550 ಎಕರೆ ಮಂಜೂರು ಮಾಡಿದ್ದೀರಿ ಅಂತ ನೀವು ಬೊಗಳೆಯನ್ನ ಬಿಟ್ಟಿದ್ದೀರಾ. ಇನ್ನು ಪಲಾಯನ ಮಾಡುವಂಥದ್ದು ನನ್ನ ಜಾಯಮಾನದಲ್ಲೇ ಇಲ್ಲ. ವರದಿಗಳನ್ನ ಉಪ್ಪಿನಕಾಯಿ ಹಾಕೊಂಡು ಚಪ್ಪರಿಸ್ಕೊಳ್ಳಿ ಅಂತ ಸ್ಥಿತಿ ನಿಮ್ಗೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನೋ ಸಿಎಂ ಸಿದ್ದರಾಮಯ್ಯನವರು ಕ್ಲೀನ್ ಇಮೇಜ್ ಅನ್ನ ಹೊಂದಿದ್ದಾರೆ ಅಂತ ಸಾಕಷ್ಟು ಬಾರಿ ಉಲ್ಲೇಖ ಮಾಡಿದ್ದಾರೆ. ಅದೇ ವಿಚಾರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರಲ್ಲಿ ಟಕ್ಕರ್ ಕೊಟ್ಟಿದ್ದಾರೆ. 40 ವರ್ಷಗಳ ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಎನ್ನುವಂತ ನೀವು ವೈಟ್ನರ್ ಅಲ್ಲಿ ಉಜ್ಜಿ ಕಪ್ಪು ಚುಕ್ಕೆ ಕೆಲಸುವಂತ ವ್ಯರ್ಥ ಪ್ರಯತ್ನವನ್ನ ಯಾಕೆ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಹಿಗ್ಗಾಮುಗ್ಗಾ ಕಿಡಿಕಾರಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಕಿಡಿಯನ್ನ ಕಾರಿದ್ದಾರೆ.